ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು iPhone 13 ಫೋನಲ್ಲಿ ಸ್ಲೋ ಮೋಷನ್ ವೀಡಿಯೋ ಹೇಗೆ ಮಾಡೋದು ಅಂತೇಳಿ ನೋಡುವ. ಇವತ್ತು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಒಳ್ಳೆ ಮಳೆ ಬಂದ ಕಾರಣ ಎನ್ವಿರಾನ್ಮೆಂಟ್ ಭಾಳ ಚೆನ್ನಾಗಿದೆ. ನೋಡಿ, iPhone 13ನಲ್ಲಿ 4 ವೀಡಿಯೋ ಆಪ್ಷನ್ಸ್ ಇದೆ. ಮೊದಲನೇದು ನಾರ್ಮಲ್ ವೀಡಿಯೋ, ಇದರಲ್ಲಿ ನಾವು 1080p ಅಥವಾ 4K ರೆಸಲ್ಯೂಷನಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು. ಎರಡನೇದು ಸಿನೆಮ್ಯಾಟಿಕ್, ಇದರಲ್ಲಿ ಪೋರ್ಟ್ರೇಟ್ ವೀಡಿಯೋ ಶೂಟ್ ಮಾಡ್ಬೋದು. ನಾವು ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ ಮಾಡಿ ಶೂಟ್ ಮಾಡ್ಬೋದು. ಮೂರನೇದು ಸ್ಲೋ ಮೋಷನಲ್ಲಿ HD ರೆಸಲ್ಯೂಷನ್ ಅಥವಾ 1080p ರೆಸಲ್ಯೂಷನಲ್ಲಿ 120 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ವೀಡಿಯೋ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರ್ತದೆ. ನಾಲ್ಕನೇದು ಟೈಮ್ ಲ್ಯಾಪ್ಸ್, ಇದರಲ್ಲಿ ನಾರ್ಮಲ್ ವೀಡಿಯೋವನ್ನು ಫಾಸ್ಟಾಗಿ ತೋರಿಸುವಂಥದ್ದು, ಸಿಂಪಲಾಗಿ ಹೇಳೋದಾದರೆ. ಸೊ ನಾವೀಗ ಸ್ಲೋ ಮೋಷನಿಗೆ ಫೋಕಸ್ ಮಾಡುವ. ಸೊ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ಯಾರ್ಯಾರು ಸುದ್ದಿ ಹಿಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವಾಗ ಇಲ್ಲಿ ಒಂದು ತೆಂಗಿನ ಮರ ಅಡ್ಡ ಬಿದ್ದಿದೆ. ಇದರ ಒಂದು ಸ್ಲೋ ಮೋಷನ್ ವೀಡಿಯೋ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಮೊಬೈಲಲ್ಲಿ ಸ್ಲೋ ಮೋಷನ್ ಮೋಡ್ ಆನ್ ಮಾಡಿ ಮೊಬೈಲನ್ನು ಈ ಥರ ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ನೋಡಿ, ನನಗೆ ಆಲ್ರೆಡಿ ಇಲ್ಲಿ ಮರ ಫೋಕಸ್ ಆಗಿದೆ. ಇಲ್ಲೇ ಇದ್ದರೆ ನಾವು ಮ್ಯಾನ್ಯುವಲ್ ಆಗಿ ಫೋಕಸ್ ಮಾಡ್ಬೋದು. ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಲಾಸ್ಟಿಗೆ ತೋರಿಸ್ತೇನೆ. ಹಾಗೆ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಇಲ್ಲಿ ನಾನು ರಸ್ತೆಯದ್ದೊಂದು ಸ್ಲೋ ಮೋಷನ್ ವೀಡಿಯೋ ಮಾಡ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ಸ್ಲೋ ಮೋಷನ್ ವೀಡಿಯೋ HD ರೆಸಲ್ಯೂಷನ್ ಮತ್ತು 120 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ರೆಕಾರ್ಡ್ ಆಗ್ತದೆ. ಹಾಗೆ ನೋಡಿ, ನಾವಿಲ್ಲಿ ಮ್ಯಾನ್ಯುವಲ್ ಆಗಿ ಫೋಕಸ್ ಮಾಡ್ಬೋದು. ನೋಡಿ, ನಾನೀಗ ಎಲೆಗೆ ಫೋಕಸ್ ಮಾಡ್ತಾ ಇದ್ದೇನೆ. ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ AF ಲಾಕ್ ಅಂತ ಬರ್ತದೆ. ಹಾಗೆ ಬಂದರೆ ಫೋಕಸ್ ಆಯಿತು ಅಂತೇಳಿ ಅರ್ಥ. ಫೋಕಸ್ ಆದ ನಂತರ ನಿಮ್ಮ ಫೋನನ್ನು ಲೆಫ್ಟ್ ಅಥವಾ ರೈಟ್ ಸೈಡಿಗೆ ಮೂವ್ ಮಾಡಿ. ಸ್ಲೋ ಮೋಷನ್ ವೀಡಿಯೋ ಮಾಡಲಿಕ್ಕೆ iPhone ಕ್ಯಾಮರಾ ಸೆಟ್ಟಿಂಗ್ಸಲ್ಲಿ ನಾವು ರೆಕಾರ್ಡ್ ಸ್ಲೋ ಮೋಷನ್ ಅಂತ ಇರುವಲ್ಲಿ 1080p at 120 fps ಇದೆಯಾ ಅಂತ ನೋಡಬೇಕು. ಸೊ ಇವಾಗ ನಾನು ತೆಗೆದಿರೋ ಎಲ್ಲ ಕ್ಲಿಪ್ಗಳನ್ನು ಒಟ್ಟಿಗೆ ಸೇರಿಸಿ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತೇಳಿ ನೋಡುವ. ಐಫೋನಲ್ಲಿ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಲಿಕ್ಕೆ VN ವಿಡಿಯೋ ಎಡಿಟರ್ ಅಂತ ಹೇಳುವ ಅಪ್ಲಿಕೇಶನನ್ನು ಯೂಸ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.